ಶಬರಿಮಲೆಯಲ್ಲಿ ಮಕರ ಜ್ಯೋತಿ ದರ್ಶನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಶಬರಿಮಲೆಯಲ್ಲಿ ಇವತ್ತು ಮಕರ ಜ್ಯೋತಿ ಸಂಭ್ರಮ. ಮಕರ ಜ್ಯೋತಿ ಕಣ್ತುಂಬಿಕೊಳ್ಳುವುದಕ್ಕೆ ಭಕ್ತರ ದಂಡೇ ಹರಿದು ಬಂದಿದೆ. ಮಕರ ಜ್ಯೋತಿ ದರ್ಶನಕ್ಕೆ ಮಾಲಾಧಾರಿಗಳು ಕೂಡ ಆಗಮಿಸ್ತಾ ಇದ್ದಾರೆ. ಭಕ್ತರ ಸುರಕ್ಷತೆಗಾಗಿ 2,000 ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ. ಇವತ್ತು ಶಬರಿಮಲೆಗೆ ಹೋಗಿ ಬರುವಂತವರು ನಿಜಕ್ಕೂ ಕೂಡ ಸಾಕಷ್ಟು ಸಂಭ್ರಮದಿಂದ ಇರ್ತಾರೆ ಅಂತ ಹೇಳ್ಬೋದು. ಮಕರ ಜ್ಯೋತಿಯ ದರ್ಶನ ಪಡೆಯೋದಕ್ಕೆ ಮಾಲಾಧಾರಿಗಳು ಭಕ್ತರು ಶಬರಿಮಲೆಗೆ ಹೋಗಿರುವಂಥದ್ದು. ಮಕರ ಜ್ಯೋತಿಯ ದರ್ಶನ ಇವತ್ತು ಅವರಿಗೆ ಸಿಗುತ್ತೆ. ಹಾಗಾಗಿ ಸಾಕಷ್ಟು ಭದ್ರತೆಯನ್ನ 2,000ಕ್ಕೂ ಹೆಚ್ಚು ಮಂದಿಯನ್ನ ಅಲ್ಲಿ ಭದ್ರತೆಗೆ ಅಂತ ನಿಯೋಜಿಸಲಾಗಿದೆ. ಸಾಕಷ್ಟು ಮಂದಿ ಅಲ್ಲಿ ಇವತ್ತು ಧಾವಿಸಿರ್ತಾರೆ. ಯಾರಿಗೂ ಕೂಡ ಯಾವುದೇ ರೀತಿಯಾದಂತಹ ಅಪಾಯಗಳಾಗಬಾರದು, ಆರಾಮಾಗಿ ಅವರು ಮಕರ ಜ್ಯೋತಿಯ ದರ್ಶನವನ್ನ ಪಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಆಯೋಜನೆ ಮಾಡಲಾಗಿರುವಂಥದ್ದು. ಎಲ್ಲರೂ ಕೂಡ ರಾಜ್ಯಗಳಿಂದ ಜಿಲ್ಲೆಗಳಿಂದ ಧಾವಿಸಿರ್ತಾರೆ. ಭಕ್ತರುಗಳು ಮಾಲಾಧಾರಿಗಳು ಇರ್ತಾರೆ. ಅವರ ಮೂಲ ಉದ್ದೇಶವೇ ಇವತ್ತು ಮಕರ ಜ್ಯೋತಿಯ ದರ್ಶನವನ್ನ ಪಡ್ಕೋಬೇಕು, ಪಾವನರಾಗಬೇಕು ಅನ್ನೋದಾಗಿರುತ್ತೆ. ಅದೇ ನಿಟ್ಟಿನಲ್ಲಿ ಇವತ್ತು ಅಲ್ಲಿಗೆ ಧಾವಿಸಿರುವಂತ ಭಕ್ತರ ದಂಡೇನಿದೆ ಮಕರ ಜ್ಯೋತಿಯ ದರ್ಶನವನ್ನ ಪಡ್ಕೋತಾರೆ. ಮಾಲಾಧಾರಿಗಳು ಸಾಲಾಗಿ ಕಾಯ್ತಾ ಇದ್ದಾರೆ ಅಯ್ಯಪ್ಪನ ದರ್ಶನವನ್ನ ಪಡೆದುಕೊಂಡು ಮಕರ ಜ್ಯೋತಿಯ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ. ಶಬರಿಮಲೆಯಲ್ಲಿ ಇವತ್ತು ಒಂದು ರೀತಿಯಾಗಿ ದೈವ ದರ್ಶನ ಆಗುತ್ತೆ ಅಲ್ಲಿನ ಭಕ್ತರಿಗೆ ಅಂತ ಹೇಳ್ಬೋದು. ಮಕರ ಜ್ಯೋತಿ ದರ್ಶನ ತಾವು ಕಣ್ಮುಂದೆ ಕಂಡ್ರು ಅದನ್ನ ಅಂತ ಅಂದ್ರೆ ನಿಜಕ್ಕೂ ಅವರು ಪುಣ್ಯವಂತರು ಅಂತ ಅವರು ಭಾವಿಸ್ತಾರೆ. ಅದೇ ನಿಟ್ಟಿನಲ್ಲಿ ಪ್ರತಿ ವರ್ಷ ಕೂಡ ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಾಗಿರ್ಬೋದು, ಶಬರಿಮಲೆಗೆ ಅಯ್ಯಪ್ಪನ ಭಕ್ತರ ದಂಡಾಗಿರ್ಬೋದು ಹರಿದು ಬರುತ್ತೆ. ಇನ್ನು ಈ ಬಗ್ಗೆ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿನುತಾ. ಏನಿವತ್ತು ಶಬರಿಮಲೆಯಲ್ಲಿ ಮಕರ ಜ್ಯೋತಿಯ ದರ್ಶನ ಆಗ್ತಾ ಇರುವಂತದ್ದು, ಸಾಕಷ್ಟು ದಂಡೇ ಇದೆ ಅಲ್ಲಿ, ಭಕ್ತರ ದಂಡು ಅಂತ ಹೇಳ್ಬೋದು. ಇದ್ರ ಬಗ್ಗೆ ಹೇಳೋದಾದ್ರೆ ಗಾಯತ್ರಿ, ಮಕರ ಸಂಕ್ರಾಂತಿ ಅಂತ ಬಂದ್ರೆ ಮೊದಲು ನೆನಪಾಗದೆ ಶಬರಿಮಲೆಯ ದಿವ್ಯ ಜ್ಯೋತಿ ಅಂತಾನೆ ಹೇಳ್ಬೋದು. ಈ ಒಂದು ಮಕರ ಸಂಕ್ರಾಂತಿ ಒಂದು ದೇಶದೆಲ್ಲೆಡೆ ಕೂಡ ಎಲ್ಲಾ ರೀತಿಯಲ್ಲೂ ಕೂಡ ಸ್ವಾಮಿಯ ಒಂದು ಶರಣಮಯ್ಯಪ್ಪ ಅನ್ನುವಂತಹ ಶ್ಲೋಕಗಳೇ ಎಲ್ಲೆಡೆ ಕೇಳಿ ಬರುವಂತದ್ದು. ಅಯ್ಯಪ್ಪನ ಭಕ್ತರು ಮಾಲಾಧಾರಿಗಳಾಗಿ ಇಡಿಮುಡಿಯನ್ನ ಕಟ್ಕೊಂಡು ಮಣಿಕಂಠನ ದರ್ಶನಕ್ಕೆ ಹೋಗೋದನ್ನ ನಿಜಕ್ಕೂ ಒಂದು ನೋಡೋದೇ ಒಂದು ಹಬ್ಬ ಅಂತಾನೆ ಹೇಳ್ಬೋದು. ಇಂದು ಮಕರ ಸಂಕ್ರಾಂತಿ ಆಗಿರೋದ್ರಿಂದ ಒಂದು ಬೆಟ್ಟದಲ್ಲಿ ಮೂಡುವಂತಹ ಮಕರ ಜ್ಯೋತಿಯನ್ನ ನೋಡೋದಕ್ಕೆ ಈಗಾಗ್ಲೇ ಕೋಟ್ಯಾಂತರ ಭಕ್ತರು ಕಾಯ್ತಾ ಇರುವಂತದ್ದು. ಇನ್ನ ತಪಸ್ವಿ ಅಯ್ಯಪ್ಪ ಸ್ವಾಮಿಯ ವೇದ ವಾಕ್ಯಗಳನ್ನ, ನೀನೇ ನನ್ನ ದೇವರು, ನೀನೇ ನನ್ನ ತಂದೆ ಅನ್ನುವಂತಹ ಭಕ್ತಿ ಭಾವದಿಂದ ಅವರ ತತ್ವಗಳನ್ನ ಆಧಾರವಾಗಿಟ್ಕೊಂಡು ಎಲ್ಲ ಮಾಲಾಧಾರಿಗಳು ಕೂಡ ಆ ಒಂದು ದೇವರ ದರ್ಶನಕ್ಕೆ ಹೋಗುವಂಥದ್ದು. ಅಜ್ಞಾನದಿಂದ ಜ್ಞಾನದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗು ಸ್ವಾಮಿ ಅನ್ನುವಂತಹ ಒಂದು ಸರಳ ಆದಿಯಲ್ಲಿ ಕಲ್ಲು ಮುಳ್ಳನ್ನ ದಾಟಿ ಆ ಒಂದು ಮಲೆಗೆ ತಲುಪುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಈ ಒಂದು ಮಕರ ಸಂಕ್ರಾಂತಿ ಸನಿಹವಾಗಿದೆ. ಈ ಒಂದು ಆದಿಯಲ್ಲಿ ಏನಾಗಿದೆ, ಲಕ್ಷಾಂತರ ಜನರು ಕೂಡ ಅಯ್ಯಪ್ಪನ ಮಾಲೆಯನ್ನ ಧರಿಸಿ ಆ ಒಂದು ದಿವ್ಯ ಜ್ಯೋತಿಗೆ ದರ್ಶನವನ್ನ ಮಾಡೋದಕ್ಕೋಸ್ಕರ ಈಗಾಗಲೇ ಕಠಿಣ ವ್ರತಗಳನ್ನ ಮುಗಿಸಿ ಈಗ ಶಬರಿಮಲೆಗೆ ತೆರಳಿರುವಂಥದ್ದು. ಅಲ್ಲಿ ಬರುವಂತಹ ದಿವ್ಯ ಜ್ಯೋತಿ ದರ್ಶನವನ್ನ ಮಾಡಿಕೊಂಡು ಪುನೀತರಾಗಬೇಕು ಅಂತ ಈಗಾಗಲೇ ಕಾಯ್ತಾ ಇದ್ದಾರೆ ಎಲ್ಲ ಭಕ್ತಿ ಕೋಟಿಗಳು ಕೂಡ. ಈ ಬಾರಿ ಕೂಡ ಅಷ್ಟೇ ಸಂಭ್ರಮದಿಂದ ಒಂದು ಶಬರಿಮಲೆಯಲ್ಲಿ ಒಂದು ದರ್ಶನ ಆಗ್ತಾ ಇದ್ದು, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅಂದ್ರೆ ಇಂದಿನ ಮಧ್ಯಾಹ್ನ 3:45 ಸುಮಾರಿಗೆ 3:45ರಿಂದ 4 ಗಂಟೆ ಆಸುಪಾಸಿನಲ್ಲಿ ಧನು ರಾಶಿಯಿಂದ ಸೂರ್ಯ ಮಕರ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಆ ಒಂದು ಸಂದರ್ಭದಲ್ಲಿ ಶಬರಿಮಲೆಯಲ್ಲಿ ದಿವ್ಯ ದರ್ಶನ ಕೂಡ ಆಗುವಂಥದ್ದು. ಅದನ್ನ ಕಣ್ತುಂಬಿಸ್ಕೊಳ್ಬೇಕು ಅಂತ ಈಗಾಗಲೇ ಎಲ್ಲ ಮಾಲಾಧಾರಿಗಳು ಕೂಡ ಅಯ್ಯಪ್ಪನ ಭಕ್ತರು ಕೂಡ ಅಲ್ಲಿ ದಂಡಾಗಿ ಸೇರಿರುವಂತದ್ದು. ಗಾಯತ್ರಿ, ಧನ್ಯವಾದ ನಿಮ್ಮ ಮಾಹಿತಿಗಾಗಿ ವಿನುತಾ.